ಯೋಗಿ ಆದಿತ್ಯನಾಥ್ ಅಲ್ಲಿ ಬುಲ್ಡೇಜರ್ ಹಾಕಿದಾಗ ಅಲ್ಲಿ ಬುಲ್ಡೇಜರ್ ಅಂತೀರಿ, ಇಲ್ಲಿ ನೀವು ಬುಲ್ಡೇಜರ್ ಮಾಡಿದ್ರಲ್ಲ, ಇದಕ್ ನೀವೇನ್ ಹೇಳ್ತೀರಿ? ಅದಕ್ಕೆ ಒಬ್ಬ MLA ಬರ್ಲಿಲ್ಲ, ಕೇರಳದವ್ರು ಬರ್ಬೇಕಾಯ್ತೇನ್ರಿ? ನಾಚಿಗೇಡ್ರಿ ಇದು, ಕರ್ನಾಟಕಕ್ಕೆ ನಾಚಿಗೇಡು. ಇಲ್ಲಿರೋ ಕೃಷ್ಣ ಬೈರೇಗೌಡ 2 ವರ್ಷದಿಂದ ಈ ಸಾಬ್ರು ಓಟ್ ತಗೊಂಡು ನೀನು ಹೋಗಿ ಮನೇಲಿ ಕೂತಿದ್ಯಲ್ಲ, 4 ಸಾರಿ MLA ಆಗಿದೆಯಲ್ಲ, ಈ ಬಡವರು ಓಟ್ ತಗೊಂಡು. ಇವತ್ತು ಬೆಳಗಿನ ಜಾವ 5 ಗಂಟೆ ಹೆಣ್ಮಕ್ಳು, ಗರ್ಭವತಿಯರು, ಸಣ್ಣ ಸಣ್ಣ ಮಕ್ಕಳು ಥಂಡಿಯಲ್ಲಿ ಮಲಗಿದ್ರಲ್ಲ, ಈ ಪಾಪ ನಿನ್ ಹೆಂಡತಿ ಮಕ್ಕಳಿಗೆ ಬರಲ್ಲ? ನಿಮ್ಮ ಯಾರ್ಯಾರು ಸರ್ಕಾರದಲ್ಲಿ ಇದನ್ನ ಮಾಡಿಸಿದವರು ಅವ್ರ ಮನೆ ಸರ್ವನಾಶ ಆಗತ್ತೆ. ಈಗ ಸರ್ಕಾರದವರು ಹೇಳ್ತಾ ಇರುವಂತದ್ದು, ಕೇರಳದವ್ರು ಬರ್ತಾ ಇರೋದು ಇಲ್ಲಿ ಪಾಲಿಟಿಕ್ಸ್ ಮಾಡೋದಕ್ಕೋಸ್ಕರ, ಮುಸ್ಲಿಮರನ್ನ ಓಲೈಕೆ ಮಾಡೋದಕ್ಕೋಸ್ಕರ. ನೀವೇನ್ ಮಾಡ್ತಾ ಇದ್ದೀರಿ ನನ್ನ ಮಕ್ಕಳ? ನೀವೇನ್ ಮಾಡ್ತಾ ಇದ್ದೀರಿ? ನಮ್ಮನ್ನ ನೀವು ಲವ್ ಮಾಡಿಲ್ವಾ? 5 ವರ್ಷಕ್ಕೊಂದ್ಸಲ ಬಂದು ಐ ಲವ್ ಯು ಓಟ್ ಹಾಕಿಸ್ಕೊಳ್ಳೋದು, ಮತ್ ನನ್ನ ಮಕ್ಕಳ ನನ್ನ ಮನೆ ಹೊಡಿಯಕ್ ಹೋಗೋದು. ನೀನ್ ಮಾಡ್ಲಿಲ್ಲ, ಇನ್ನೊಬ್ಬ ರಾಜ್ಯದಲ್ಲಿ ಬಂದು ಲವ್ ಮಾಡಕ್ ಬಂದ, ನಿನ್ಗೆ ಯಾಕೆ ಹೊಟ್ಟೆ ಕಿಚ್ಚು? ಅವ್ರು ಓಟ್ ಮಾಡಕ್ ಬಂದಾರೋ ಪಾಲಿಟಿಕ್ಸ್ ಬಂದರೋ ಇಲ್ಲೋ, ನೀ ಬಂದೇನಲ್ಲ, ಇಲ್ಲಿ ಇದೆಯಲ್ಲ ರಾಜ್ಯದಲ್ಲಿ, ನೀವ್ ಯಾರಾದ್ರೂ ಒಬ್ರು ಬಂದ್ರ? ಸೊ ಅದಕ್ಕೆ ನನಗಿರೋ ನಾವು ಒಂದೇ ಒಂದು, ಬಿಜೆಪಿ ಅವ್ರು ಇವರಿಬ್ರು ಅಡ್ಜಸ್ಟ್ ಆಗ್ಬಿಟ್ಟವ್ರು, ಇವರು ಮಾತಾಡ್ತಾ ಇಲ್ಲ ಏನು. ನೀನು ಅತ್ತಗ್ ಮಾಡು, ನಾನು ಹೊಡೆದಾಗ ಮಾಡ್ತೀನಿ. ಅದಕ್ಕೆ 3ನೇ ಶಕ್ತಿ ತಲೆ ಎತ್ತುತ್ತಾ ಇದೆ. ಜೈ ಭೀಮ್ ಅಂತೇಳಿ ನಾವ್ ಎದ್ದಿದ್ದೀವಿ. ಬಸವ ತತ್ವದಲ್ಲಿ, ಟಿಪ್ಪು ಸುಲ್ತಾನ್ರ ತತ್ವದಲ್ಲಿ 3ನೇ ಶಕ್ತಿ ನಾವು ಕಟ್ತೀವಿ, ರಾಜ್ಯದಲ್ಲಿ ಇವ್ರಿಗೆ ತೋರಿಸ್ಕೊಡ್ತೀವಿ.